ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಲ್ನಾಡ್ ಬ್ಲಾಗರ್. ಸೊ ಚಾನಲ್ ಸೇಮ್, ಹೆಸರು ಚೇಂಜ್ ಆಗಿದೆ. ಪ್ರತಿ ಸಾರಿನೂ ಹೆಸರುಗಳು ಚೇಂಜ್ ಮಾಡ್ಕೊಳ್ತಾ ಚಾನಲ್ ಅಪ್ಗ್ರೇಡ್ ಆಗುತ್ತಾ ಅಂತ ನೋಡುವ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಈ ಬ್ಲಾಗ್ ಚಾನಲ್ನ ಕಂಟಿನ್ಯೂ ಮಾಡೋಣ ಅಂತಲೇ ಯೋಚನೆ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮೋಟ್ರ್ ಆನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಇದೇ ನಮ್ಮ ಪಂಪ್ ಹೌಸು. ಸೊ ಈಗ ಮೋಟ್ರ್ ಆನ್ ಮಾಡೋಣ. ನೋಡಿ, JJM ಅವರು ಒಂದು ಸ್ವಲ್ಪ ಎಡವಟ್ಗಳನ್ನ ಮಾಡಿ ಹಾಕಿ ಸ್ವಲ್ಪ ಲೀಕೇಜ್ ಇದೆ. ಸೊ ನಾನು ನನ್ನ ಹೊಸ ಫೋನ್ ನಥಿಂಗ್ CMF ಫೋನ್ 2 Pro ಇಂದ ಈ ಒಂದು ವಿಡಿಯೋ ರೆಕಾರ್ಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಸಿಂಗಲ್ ಸ್ಪೀಕರ್, ಬೇರೆ ಮೈಕ್ ಹಾಕ್ಕೊಂಡಿಲ್ಲ. ವಾಯ್ಸ್ ಯಾವ ಥರ ಕೇಳಿಸುತ್ತೆ ಏನು ಅನ್ನೋದು ಖಂಡಿತ ನನಗೂ ಕೂಡ ಈ ಫೋನಲ್ಲಿ ಗೊತ್ತಿಲ್ಲ. ಇವಾಗ ನಾನು ಇಲ್ಲೊಂದು ಕಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೊಂದು ಟ್ಯಾಂಕ್ ಇದೆ, ಟ್ಯಾಂಕ್ ಅದರ ಒಂದು ವಾಲ್ ಬಂದ್ ಮಾಡಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದ ಟೈಮಲ್ಲಿ ಯೋಚನೆ ಮಾಡ್ತಿದ್ದೆ, ಅಯ್ಯೋ ನಾನು ವಾಟರ್ಮ್ಯಾನ್ ಕೆಲಸ ಮಾಡೋದು, ನನ್ನ ಕೆಲಸದ ಬಗ್ಗೆ ನಾನು ಏನು ವಿಡಿಯೋ ಮಾಡೋದು. ಸೊ ನನಗೆ ಆ್ಯಕ್ಚುಲಿ ಬ್ಲಾಗ್ ಮಾಡೋಕ್ಕೆ ಕಂಟೆಂಟ್ ಬೇಕು. ಈಗ ನಾನು ತುಂಬ ಬ್ಲಾಗ್ ಚಾನಲ್ಗಳನ್ನ ನೋಡ್ತಾ ಇದ್ದೆ, ಅದರಲ್ಲಿ ಆ್ಯಕ್ಚುಲಿ ವಿಷಯ ಏನೂ ಇರಲ್ಲ, ಸುಮ್ಮನೆ ಬಕ್ ಅಂತ ಇರ್ತಾರೆ. ಅದೊಂದು ಕಂಟೆಂಟ್ ಆಗಿಬಿಡುತ್ತೆ, ವ್ಯೂಸ್ ಬಂದುಬಿಡುತ್ತೆ. ಸೊ ನಾನು ಕೂಡ ಯಾಕೆ ಆ ಥರ ಟ್ರೈ ಮಾಡೋದು, ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರೋದಿಲ್ಲ, ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ಸೊ ನನ್ನ ಚಾನಲ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಒಂದು ವಿಡಿಯೋಗೆ ಮಾತ್ರ ಹೈಯೆಸ್ಟ್ ವ್ಯೂಸ್ ಇರೋದು 20,000 ಏನೋ ವ್ಯೂಸ್ ಇದೆ ಅಷ್ಟೇ. ಅದು ಬಿಟ್ಟು ಈಗಾಗಲೇ 2 ವರ್ಷ ದಾಟ್ತು ಚಾನಲ್ಗೆ, ಸಬ್ಸ್ಕ್ರೈಬರು ಇಲ್ಲ, ವ್ಯೂಸು ಇಲ್ಲ. ಕಂಟಿನ್ಯೂಸ್ ಆಗಿ ಚಾನಲ್ ಅಂದರೆ ಕಂಟೆಂಟ್ಗಳನ್ನ ಹಾಕಲಿಕ್ಕೂ ಆಗ್ತಾಯಿರಲಿಲ್ಲ. ಸೊ ನಾವು ಇವತ್ತಿಂದ ಒಂದು ಯೋಚನೆ ಮಾಡಿದ್ದೀನಿ, ಏನಪ್ಪ ಅಂದರೆ ಈಗ ಚಾನಲ್ ಹೆಸರು ಕೂಡ ಚೇಂಜ್ ಮಾಡಿದ್ದೀನಿ. ಇವತ್ತಿಂದ ಒಂದು ಯೋಚನೆ ಮಾಡಿದ್ದೀನಿ, ಆದಷ್ಟು ಕಂಟಿನ್ಯೂಸ್ ಆಗಿ ಏನಾದರೂ ಒಂದು ಕಂಟೆಂಟ್ಗಳನ್ನ ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ. ನೋಡಬೇಕು ಏನಾಗುತ್ತೆ. ಮತ್ತು ಹೇಗಿದ್ರಿ ಎಲ್ಲರೂ? ಬ್ರೇಕ್ಫಾಸ್ಟ್ ಮಾಡಿದ್ರಾ? ಏನು ಬ್ರೇಕ್ಫಾಸ್ಟ್ ಮಾಡಿದ್ರಾ ಅಂತ ಕಮೆಂಟ್ ಮಾಡಿ. ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಗನ ಅಂಗನವಾಡಿಗೆ ಬಿಟ್ಟು ನನ್ನ ಕೆಲಸಕ್ಕಂತ ಬಂದಿದ್ದೀನಿ. ಕಾಡು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಕಾಡಿದೆ ದಾರಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಮೋಟ್ರ್ ಆನ್ ಮಾಡಿ. ನನಗೊಂದು ಏನು ಪ್ರಾಬ್ಲಮ್ ನಂದು ಅಂದರೆ, ಸೊ ನಾನು ಹೀಗೆ ಇಲ್ಲಿ ಕಾಡು ಮಧ್ಯ ಯಾರೂ ಇರೋದಿಲ್ಲ, ಆರಾಮಲ್ಲಿ ವೀಡಿಯೋಸ್ಗಳನ್ನ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ನನಗೆ ರೋಡಿಗೆ ಬಂದ ತಕ್ಷಣ ಆ ಕಡೆ ಈ ಕಡೆ ವೆಹಿಕಲ್ಗಳು ಓಡಾಡ್ತಾಯಿದ್ರೆ ನನಗೆ ಏನೋ ಗೊತ್ತಿಲ್ಲ, ತುಂಬ ಟೈಮಿಂದ ನಾನು ರೋಡಲ್ಲೆಲ್ಲ ಮಾತಾಡ್ಕೊಂಡು ವೀಡಿಯೋ ಮಾಡಬೇಕಂತ ಯೋಚನೆ ಮಾಡೋದಷ್ಟೇ, ಬಟ್ ಆಗ್ತಾನೇ ಇಲ್ಲ. ಒಂದು ಟೈಮ್ ಸ್ವಲ್ಪ ಟ್ರೈ ಮಾಡಿದೆ, ಎಲ್ಲ ಹಿಂಗೆ ನೋಡ್ಕೊಂಡು ಹೋಗ್ತಾಯಿದ್ರು. ಈ ಒಂಥರ ನಮ್ಮದು ಒಂಥರ ಹಳ್ಳಿ ಸೈಡಲ್ಲಿ ಒಂಥರ ಅದೇ ಸಮಸ್ಯೆ, ಏನೋ ವಿಚಿತ್ರ ನೋಡ್ದಂಗೆ ನೋಡ್ತಾರೆ ವೀಡಿಯೋಸ್ ಎಲ್ಲ ಮಾಡಿದಾಗ. ಈ ಸಿಟಿ ಸೈಡಲ್ಲೇ ಅದೆಲ್ಲ ಕಾಮನ್ ಆಗಿರೋದ್ರಿಂದ ಯಾರು ಏನು ಕ್ಯಾರೆ ಮಾಡಿರ್ತಾರೆ, ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಇದೊಂದು ಪ್ರಾಬ್ಲಮ್. ಇದೇ ನಮ್ಮ ಕಾಡಲ್ಲಿರುವಂಥ ಒಂದು ನೀರಿನ ಟ್ಯಾಂಕ್. ಸೊ ಇಲ್ಲಿ ಚೇಂಬರ್ ಇದೆ, ಇಲ್ಲಿ ವಾಲ್ ಇದೆ. ಸೊ ಈ ವಾಲ್ನ ಬಂದ್ ಮಾಡಬೇಕು. ಆದರೆ ಈ ವಾಲ್ನ ಬಂದ್ ಮಾಡೋಕ್ಕೆ ಒಂದು ಕೈಯೆಲ್ಲ ಆಗೋಲ್ಲ. ನಾನು ಆ್ಯಕ್ಚುಲಿ ರಾಡ್ ಇಟ್ಕೊಂಡು ಬರ್ತಾಯಿದ್ದೆ, ಒಂದು ರಾಡು ತರಲಿಲ್ಲ. ಇವಾಗ ಇದನ್ನ 2 ಕೈಯಲ್ಲಿ ಬಂದ್ ಮಾಡಬೇಕು. ವಾಲ್ ಬಂದ್ ಮಾಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಫೈನಲಿ ವಾಲನ್ನು ಎಲ್ಲೋಯ್ತು ನೋಡಿ, ಬಂದ್ ಮಾಡಿದೆ.
ಇನ್ನು ಈ ಟ್ಯಾಂಕಿಗೆ ಲೋಡ್ ಆಗಬೇಕು ನೀರು. ಆಲ್ಮೋಸ್ಟ್ ಇಲ್ಲಿಂದ ಮತ್ತೆ ನಡ್ಕೊಂಡು ಮನೆಗೆ ಹೋಗಿ ಮನೆಯಲ್ಲಿ ತೋಟದೊಂದು ಸ್ವಲ್ಪ ಕೆಲಸ ಮಾಡಬೇಕು. ಸೊ ಅಲ್ಲಿ ನಿನ್ನೆ ಕೆಲಸ ಮಾಡ್ತಾ ಇದ್ದಾಗ ಒಂದಷ್ಟು ಮೆಣಸಿನ ಬೀಳುಗಳು ಸಿಕ್ಕಿದ್ದಾವೆ, ಸಣ್ಣದು ಒಂದಿಷ್ಟು ಸಣ್ಣದು ಇದ್ದಾವೆ ಮೆಣಸಿನ ಬೀಳುಗಳು. ಅದನ್ನು ಬುಟ್ಟಿ ಮಾಡಿ ಅದನ್ನು ಆ ಒಂದು ಮೆಣಸಿನ ಬೀಳನ್ನು ನೆಡಬೇಕು. ಸೊ ನನ್ನ ಪ್ಲ್ಯಾನ್ ಏನು ಅಂದರೆ, ಸೊ ನಮ್ಮಲ್ಲಿ ತುಂಬ ಮರಗಳಿದ್ದಾವೆ, ಎಲ್ಲ ಕಾಡು ಮರಗಳು. ಸೊ ಅದು ತುಂಬ ದೊಡ್ಡದಾಗಿಬಿಟ್ಟಿದ್ವು. ಅದಕ್ಕೀಗ ಮೆಣಸಿನ ಬೀಳು ನೆಡಕ್ಕೆ ಹೋದರೆ ಸುಮ್ಮನೆ ತುಂಬ ದೊಡ್ಡ ಮರಗಳು, ಇನ್ಯಾವಾಗ ಅದು ಮತ್ತೆ ಅದು ಮೆಣಸಿನ ಬೀಳು ಆಗೋದು ಯಾವಾಗ? ಅದು ತೆಗಿಯೋತ್ತಿಗೆ ಇನ್ನೂ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಈ ಗೊಬ್ಬರ ಗೂಟ ಇದ್ದಾವಲ್ಲ, ಸೊ ಅದು ನಮ್ಮನೆ ತೋಟದಲ್ಲಿ ಒಂದು ಸ್ವಲ್ಪ ಇದ್ದಾವೆ. ಸೊ ಅದನ್ನು ಕಟ್ ಮಾಡಿ ಅದನ್ನೊಂದು ಸೈಜಿಗೆ ಕಟ್ ಮಾಡಿ ಅದಕ್ಕೇ ಮೆಣಸಿನ ಬೀಳು ನೆಡುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಸೊ ಅದಕ್ಕೆ ನಮ್ಮ ಮನೆ ಹತ್ರನೂ ಜಾಗ ವೇಸ್ಟ್ ಮಾಡಬಾರ್ದು ಅಂಥೇಳಿ ನೆಟ್ಟಿದ್ದೀನಿ. ಸುಮಾರು ಒಂದು 5-6 ಗೂಟ ಹಾಕಿ ಅದಕ್ಕೊಂದಷ್ಟು ಮೆಣಸಿನ ಬೀಳುಗಳನ್ನ ನೆಟ್ಟಿದ್ದೀವಿ. ಸೊ ಇವಾಗ ನನ್ನ ಪ್ರಶ್ನೆ ಏನಪ್ಪ, ನಂಗೆ ಆ್ಯಕ್ಚುಲಿ ಯಾರೋ ಹೇಳಿದರು ಏನಂದರೆ, ಮೆಣಸಿನ ಬೀಳನ್ನು ಅಂದರೆ ಈ ಗೊಬ್ಬರ ಗೂಟ ಇದ್ದಾವಲ್ಲ ಅದನ್ನು ಮನೆ ಹತ್ರ ನೆಟ್ಟರೆ ಅದರ ಬೇರೆಲ್ಲ ಫುಲ್ಲು ಹಪ್ಕೊಂಡು ಮನೆಗೆಲ್ಲ ಬರ್ತದೆ ಅಂತೇಳಿ ಯಾರೋ ಹೇಳಿದರು. ಅದು ನಿಜನ ಸುಳ್ಳು ನನಗೂ ಗೊತ್ತಿಲ್ಲ. ಸೊ ಯಾರಿಗಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಅದು ನಿಜನ ಸುಳ್ಳ ಅಂತೇಳಿ ಒಂದು ಹೇಳಿ ನನಗೆ. ಸೊ ನಾನು ಆಲ್ರೆಡಿ ಮನೆ ಹತ್ರ ಅಂದರೆ ಮನೆ ಅಂಗಳ ಇದೆಯಲ್ಲ, ಸೊ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ. ಮನೆ ಅಂಗಳದಲ್ಲಿ ಸುಮ್ಮನೆ ವೇಸ್ಟ್ ಅದು. ಸೊ ವೇಸ್ಟ್ ಯಾಕೆ ಮಾಡೋದು? ಅಟ್ಲೀಸ್ಟ್ ಅದರಲ್ಲಿ ನೆಕ್ಸ್ಟ್ ಒಂದು ಫ್ಯೂಚರಿಗೆ ಮೆಣಸಿನ ಬೀಳು ದೊಡ್ಡದಾಗಿ ಮೆಣಸಾದರೆ ನಾವೇ ಕುಯ್ಬೋದು. ದೊಡ್ಡ ಮರಕ್ಕೆಲ್ಲ ಬಿಟ್ಟ ಮರ ತುಂಬ ಎತ್ತರ ಹೋಗಿಬಿಡ್ತದೆ ಬೀಳುಗಳು. ಸೊ ಇದಾದರೆ ಸಣ್ಣ ನಾವು ಅಲ್ಲಲ್ಲೇ ಕಟಾವು ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಕುಯ್ಬೋದಲ್ಲ ಅಂತ. ಸೊ ನೆಕ್ಸ್ಟ್ ವಿಡಿಯೋದಿಂದ ನಾನು ಮೈಕನ್ನು ಯೂಸ್ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇದರಲ್ಲಿ ನಾನು ಕೂಡ ಈಗ ವಿಡಿಯೋ ರೆಕಾರ್ಡ್ ಮಾಡಿದ್ದೆಲ್ಲ ಒಂದು ಸತಿ ಚೆಕ್ ಮಾಡಿದೆ, ಅಷ್ಟೊಂದು ಜೋರಾಗಿ ಬರ್ತಾಯಿಲ್ಲ ಸೌಂಡು. ಒಂದು ವೇಳೆ ನೀವು ಅಂದರೆ ಈಗ ನಾರ್ಮಲಾಗಿ ನಾನೇ ಆಗಲಿ ನನ್ನದೇ ವೀಡಿಯೋನ ಸುಮ್ಮನೆ ಒಂದು ಕ್ರೌಡೆಡ್ ಪ್ಲೇಸಲ್ಲಿ ಎಲ್ಲರೂ ನೋಡಬೇಕು ಅಂತ ಬಸ್ಸಲ್ಲಿ ನೋಡ್ಬೇಕಂದ್ರೆ ನಾನು ಹೆಡ್ಫೋನ್ ಹಾಕ್ಕೊಂಡು ಬ್ಲೂಟೂತು ಹೆಡ್ಫೋನ್ ಹಾಕ್ಕೊಂಡು ನೋಡಬೇಕಾಗ್ತದೆ ಅಷ್ಟೇ. ಮತ್ತು ಬೇರೆ ಹೀಗೆ ನಾರ್ಮಲಾಗಿ ಅದರ ಸೌಂಡ್ ಅಷ್ಟೊಂದು ಕ್ಲಿಯರಾಗಿ ಕೇಳ್ಸೋದಿಲ್ಲ. ಇವಾಗ ಮೇಯ್ನ್ ರೋಡಿಂದ ದಾಟಿ ಮನೆಗೆ ಹೋಗ್ತಾಯಿದ್ದೀನಿ. ಇದು ನಮ್ಮ ಮನೆಗೆ ಹೋಗುವಂಥ ರಸ್ತೆ. ನಾನು ಯಾಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಕೆಲಸಕ್ಕೆ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಏನು ವಿಷಯ ಅಂದರೆ, ಸ್ಕೂಟಿ ಇದೆ, ಅದನ್ನು ನಮ್ಮ ಮನೆಯವ್ರು ತೊಗೊಂಡು ಹೋಗ್ತಾರೆ. ಅವರು ಅಂಗನವಾಡಿ ಟೀಚರಾಗಿ ಕೆಲಸ ಮಾಡೋದ್ರಿಂದ ಸೊ ಅವ್ರು ತೊಗೊಂಡು ಹೋಗ್ತಾರೆ. ಇನ್ನು ನನಗೆ ಓಡಾಡಲಿಕ್ಕೆ ಬೇಕು ಅಂತ ಒಂದು ಫ್ಯಾಟ್ ಟೈರ್ ಇರುವಂಥ ಗೇರ್ ಸೈಕಲ್ ತೊಗೊಂಡಿದ್ದೆ. ಸೊ ಅದರ ಅವಸ್ಥೆ ಹಾಳಾಗೋಗಿದೆ. ನನಗೆ ಅದರೊಂದು ಬೋಲ್ಟ್ ನಟ್ ಬೇಕು. ಅದು ಇಲ್ಲಿ ಲೋಕಲ್ ಸೈಕಲ್ ಶಾಪ್ಗಳಲ್ಲೂ ಸಿಗ್ತಿಲ್ಲ. ಆ ಪಾರ್ಟಿ ಇದ್ದರೂ ಕೊಡ್ತಿಲ್ಲ ಅಂತ ನನಗೂ ಅನಿಸಿದೆ. ಯಾಕಂದರೆ ನಾನು ಒಂದು ಸತಿ ಅದೇ ಪಾರ್ಟಿ ಹತ್ರ ಸೈಕಲ್ ಕೇಳಿದ್ದೆ. ನನಗೆ ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಆಲ್ರೆಡಿ ಅಮೆಝಾನಲ್ಲಿ ಸೈಕಲ್ ಬುಕ್ ಮಾಡಿದ್ದೆ. ಆಮೇಲೆ ನೋಡೋಣ ರೇಟ್ ಡಿಫ್ರೆನ್ಸ್ ಏನಾದ್ರು ಇದೆಯಾ ಅಂತ ನೋಡೋಣ ಅಂತೇಳಿ ಸೈಕಲ್ ನೋಡಿದಾಗ ನಾನು 4 ಇಂಚ್ ಟೈರ್ ಸೈಕಲ್ನ 16,000ಕ್ಕೆ 13,000ಕ್ಕೇನೋ ಆವಾಗ ಬುಕ್ ಮಾಡಿದ್ದೆ. 16,000 ಸೈಕಲ್ ಒಂದು ಸ್ವಲ್ಪ ಆಫರಲ್ಲಿ ಸಿಕ್ಕಿತ್ತು. ಆದರೆ ಇವನ ಹತ್ರ ಇದ್ದ ಈ ಸೈಕಲ್ ಶಾಪ್ ಅವ್ರ ಹತ್ರ 3 ಇಂಚ್ ಟೈರ್ ಸೈಕಲ್ 13,000. ಸೊ
ಇವಾಗ ಹೇಳ್ದಂಗೆ ಸೈಕಲ್ ಕತೆ ಈಗ ಏನಾಗುತ್ತೋ ಗೊತ್ತಿಲ್ಲ. ಅಮೆಝಾನಲ್ಲಿ ಆದರೂ ಒಂದು ಪಾರ್ಟನ್ನು ಹುಡುಕಬೇಕಾದ ಪರಿಸ್ಥಿತಿ. ಮೋಸ್ಟ್ಲಿ ಒಂದು ಈ ಥರ ಸಮಸ್ಯೆ ಆದಾಗ ಒಂದು ಡ್ರಾಬ್ಯಾಕ್ಸ್ ಬರುವಂಥದ್ದು ಅಂಥದ್ದು. ಈಗ ನಾನು ಆನ್ಲೈನಲ್ಲಿ ಸೈಕಲ್ ತೊಗೊಂಡಂಥ ಸಂದರ್ಭದಲ್ಲಿ ಅದರ ಪಾರ್ಟ್ಗಳನ್ನ ಆನ್ಲೈನಲ್ಲೇ ಸಿಗೋದು ಡೌಟ್. ಒಂದು ವೇಳೆ ಲೋಕಲ್ ಸೈಕಲ್ ಶಾಪ್ಗಳಲ್ಲಿ ಸಿಕ್ಕರೆ ಪರವಾಗಿಲ್ಲ, ಸಿಕ್ಕಿಲ್ಲ ಅಂದರೆ ಕತೆ ಪಾರ್ಟೇ ಚೇಂಜ್ ಆಗೋಗುತ್ತೆ. ಸೊ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೈಕಲ್ ಅಲ್ಲಿ ಬಿಚ್ಚಿಟ್ಟಿದ್ದೀನಿ ಚೈನೆಲ್ಲ. ಸೊ ಅದ್ರ ಕತೆಗೆ ಯಾವ ರೀತಿ ಒಂದು ಕ್ಲೈಮ್ಯಾಕ್ಸ್ ಬರುತ್ತೋ ಗೊತ್ತಿಲ್ಲ. ನಾನು ಒಬ್ಬರು ಸೈಕಲ್ ರಿಪೇರಿ ಅವ್ರ ಹತ್ರ ಕೇಳಿದ್ದೀನಿ, ಅವ್ರು ಹುಡುಕಿ ಇರ್ತೀನಿ ಇದ್ದರೆ ಅಂತ ಹೇಳಿದೆ. ಅವ್ರಿಗೆ ನಾನು ಬೋಲ್ಟ್ ಎಲ್ಲ ತೋರಿಸಿದೆ, ಅವರಿಗೆ ಹುಡುಕಿ ಇಡ್ತೀನಿ ಅಂದ್ಯಾರೆ. ನನಗೆ ಆ ಸ್ಪಿಟ್ ಟ್ರಿಪ್ ಮ್ಯೂಟೆಂಟ್ ಅಂತ ಸೈಕಲ್ ಹೆಸರು. ಆ ಸೈಕಲ್ ನೋಡಿ ನಾನು ಹುಚ್ಚಾಗೋಗಿದ್ದೆ. ಅದು ಮಿಲಿಟ್ರಿ ಪೇಂಟ್ ಎಲ್ಲ ಇತ್ತಲ್ಲ, ಅದನ್ನ ನೋಡಿ ನಂಗೆ ಕ್ರೇಜ್ ಹಿಡಿದೋಗಿತ್ತು ಆ ಸೈಕಲ್ ಬಗ್ಗೆ. ಸೊ ಹಾಗೆ ಆಮೇಲೆ ಆ ಸೈಕಲ್ ತೊಗೊಂಡ್ಮೇಲೆ ಕಥೆನೇ ಬೇರೆ. ಆ ಸೈಕಲ್ ನಾನು ಆ್ಯಕ್ಚುಲಿ ಅದಕ್ಕಿಂತ ಮೊದಲು ಗೇರ್ ಸೈಕಲ್ನ ಯಾವತ್ತೂ ಓಡಿಸೇ ಇರಲಿಲ್ಲ. ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಯಿತು ಅಂದಾಗ ಯೂಟ್ಯೂಬಲ್ಲಿ ವೀಡಿಯೋ ನೋಡೋದು, ಗೇರ್ ಸೈಕಲ್ ಬಿಚ್ಚಿ ಚೇಂಜ್ ಮಾಡಿದ್ರು. ಹಾಗಾಗಿನೇ ಆ ಒಂದು ಬೋಲ್ಟಿದು ಥ್ರೆಡ್ ಎಲ್ಲ ಲಗಾಡಿ ಹೋಗಿದೆ. ಸೊ ಇವಾಗ ಬೋಲ್ಟ್ ಸಿಗಬೇಕು, ನಾನು ಸೈಕಲ್ ಸರಿ ಮಾಡಬೇಕಾದ್ರೆ ಎಷ್ಟೋ ತನಕ ನಾನು ನಡ್ಕೊಂಡೇ ಓಡಾಡಬೇಕು. ಸ್ಕೂಟಿ ಇದ್ದಾಗ ಪರವಾಗಿಲ್ಲ, ಸ್ಕೂಟಿ ತೊಗೊಂಡು ಹೋಗ್ಬೋದು. ಆದರೆ ಸ್ಕೂಟಿ ಯಾವಾಗಲೂ ಸ್ಕೂಟಿ ತೊಗೊಂಡೋದ್ರೆ ಒಂದು ಪ್ರಾಬ್ಲಮ್, ಒಂದು ಪೆಟ್ರೋಲ್ ಹಾಕ್ಕೊಂಡು ಯಾರು ಇದು ಮಾಡ್ತಾರೆ. ಅದ್ರ ಬದಲಿಗೆ ನಡ್ಕೊಂಡು ಹೋದರೆ ಸ್ವಲ್ಪ ಚೆಂದ ವಾಕ್ ಆಗ್ತದೆ. ಇವಾಗ ಬೇರೆ ಹಾರ್ಟ್ ಅಟ್ಯಾಕು ಅದು ಇದು ಅಂತೇಳಿ ಇದೆಯಲ್ಲ, ಒಂದು ಒಳ್ಳೆ ವಾಕ್ ಮಾಡೋಣ ಅಂಥೇಳಿ ವಾಕೆ ಮಾಡೋದು. ನಾನು ಅಂದಾಜು ಒಂದು 20,000 ಸ್ಟೆಪ್ಸು ವಾಕ್ ಮಾಡ್ತೀನಿ. ಅದನ್ನು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಕಮ್ಮಿ ಅಂದರೂ ಒಂದು 10-12 ಕಿಲೋಮೀಟ್ರ್ ಅಂತೂ ಹಾಗೇ ಆಗ್ತದೆ ಅಂತ ನನಗನ್ಸುತ್ತೆ. ಯಾರು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿ ಅದು ಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿ. ಸೊ ನಾನು ಡೈಲಿ ಒಂದು ವೇಳೆ ಸೈಕಲ್ ಇದ್ದರೆ ಅಥವಾ ಸ್ಕೂಟಿ ಗೀಟಿ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ ವಾಕ್ ಮಾಡೋದು ಬಿಟ್ಟರೆ. ಸೊ ಡೈಲಿ ನಾನು ನಡ್ಕೊಂಡೇ ಓಡಾಡೋದಾದ್ರೆ ಮಿನಿಮಮ್ 20,000 ಸ್ಟೆಪ್ಸು. ಅದಕ್ಕಿಂತ ಜಾಸ್ತಿನೇ ಹೋಗುತ್ತೆ, 25-30,000 ಸ್ಟೆಪ್ಸ್ ತನಕನೂ ಆಗಿದೆ. ಹಾಗೆ ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಪುರಾಣಗಳು ಜಾಸ್ತಿ ಆಗ್ತಾಯಿದೆ, ಕೆಲಸಗಳು ಕಮ್ಮಿ ಆಗ್ತಾಯಿದೆ. ಬನ್ನಿ ಈಗ ಮನೆ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಬಂದೆ. ಅಲ್ಲಿ ನೋಡಿ ನನ್ನ ಮಗಂದು ಗಾಡಿ ಇದೆ, ಅದರಲ್ಲಿ ಸ್ಟೇರಿಂಗ್ ಕಿತ್ಕೊಂಡು ಹೋಗಿದೆ. ಇಲ್ಲಿ 2 ಗಾಡಿ ಇದ್ದಾವೆ. ಸೊ ಅಲ್ಲಿ ನೋಡಿ, ಇದು ನನ್ನ ಸೈಕಲ್ಲು ಅವಸ್ಥೆ. ಹಿಂಗಾಗಿದೆ ಸೈಕಲ್ದಂದರೆ ಕೇಳೋದೇ ಬೇಡ ಸೈಕಲ್ ಅವಸ್ಥೆ. ಸೊ ಅದನ್ನ ಈಗ ಸರಿ ಮಾಡಬೇಕು, ಅದಕ್ಕೊಂದು ಬೋಲ್ಟ್ ಸಿಗಬೇಕು. ಮತ್ತೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಅದು ಗೇರು ಬೀಳ್ತಾ ಇರಲಿಲ್ಲ ಸೈಕಲ್ದು ಅಂತೇಳಿ ನಾನು ಅದನ್ನ ಬಿಚ್ಚಿದ್ದು. ಸೊ ಆ ಬೋಲ್ಟು ಆಮೇಲೆ ಅದನ್ನು ಕೂರ್ಸೋಕ್ಕಾಗಲ್ಲ, ಥ್ರೆಡ್ಡೇ ಇಲ್ಲ ಬೋಲ್ಟಲ್ಲಿ. ಇಲ್ಲಿ ನೋಡಿ, ಇಲ್ಲಿದ್ದಾವೆ. ಇದಕ್ಕಿಂತ ನೀರು ಹಾಕಿಡ್ಬೇಕಾ? ಮತ್ತು ನೀರಿಗೆ ಹಾಕಿಡ್ಬೇಕು. ಇದೊಂದು ನೆಡಬೇಕಂತ ಇತ್ತು, ಅದ್ರ ಆಲ್ರೆಡಿ ನೋಡಿ ಇಲ್ಲಿದ್ದಾವೆ ಗಿಡಗಳು. ನೆನ್ನೆ ಸಿಕ್ಕಿದ್ದಿದೆ ಆ್ಯಕ್ಚುಲಿ. ಇದನ್ನು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ನೀರಲ್ಲಿ ಹಾಕಿಡೋಣ, ಸ್ವಲ್ಪ ಫ್ರೆಶ್ ಇರುತ್ತೆ ಮತ್ತು ಒಣಗೋಗಲ್ಲ. ಸ್ವಲ್ಪ ನೀರಲ್ಲಿ ಹಾಕಿಟ್ರೆ ಆಗ್ತದೇನೋ. ಸೊ ಅದನ್ನು ಸಂಜೆ ನೆಡಬೇಕು. ಇವಾಗ ನೆಟ್ಟರೆ ನನಗೆ ತೋಟದ ಕೆಲಸ ಆಗೋಲ್ಲ, ನೆಡ್ತಾ ಕೂತ್ರೆ ತೋಟದ ಕೆಲಸ ಆಗೋಲ್ಲ. ಅದನ್ನ ಸ್ವಲ್ಪ ನೀರಿಗೆ ಹಾಕಿಡ್ತೀನಿ. ಸೊ ಆ ಮೆಣಸಿನ ಬೀಳನ್ನ ಸ್ವಲ್ಪ ನೀರಿಗೆ ಹಾಕಿ ಕಾಫಿ ಕುಡಿಬೇಕು. ನಾನು ತುಂಬ ಹೆವಿ ಕಾಫಿ ಕುಡಿತೀನಿ, ನಂಗೆ ಕಾಫಿ ಇಲ್ಲಾಂದರೆ ಇರೋಕ್ಕೆ ಆಗೋದಿಲ್ಲ. ಸೊ ಕಾಫಿ ಕುಡಿದು ತೋಟಕ್ಕೆ ಕೆಲಸ ಮಾಡೋಣ. ಸೊ ತೋಟದ ಕೆಲಸದ ವೀಡಿಯೋ ಅಂತೂ ಮಾಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ಬೇಕಾದ್ರೆ ಸುಮ್ಮನೆ ತೋಟ ಹೆಂಗಿದೆ, ಅದು ಏನೇನು ಮಾಡಬೇಕಂತ ಬೇಕಾದ್ರೆ ನಾನು ನಿಮಗೆ ತೋರಿಸ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ
ಸಂಜೆ ಮೆಣಸಿನ ಬೀಳು ನಡ್ಕೊ, ಈಗ ಮೆಣಸಿನ ಬೀಳು ನಡ್ಕೋದ್ರೆ ನಂಗೆ ತೋಟದ ಕೆಲಸ ಆಗೋದಿಲ್ಲ. ಸಂಜೆ ಮೆಣಸಿನ ಬೀಳು ನೆಡಲಿಕ್ಕಿದೆ, ಅದರದ್ದೊಂದು ವೀಡಿಯೋ ಹಾಕಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಹಾಕ್ತೀನಿ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಸಪೋರ್ಟ್ ಮಾಡಿ ಆಯಿತಾ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡೋಣ, ಅವಾಗ ವೀಡಿಯೋಸ್ಗಳನ್ನ ಹಾಕ್ತಾ ಇರೋಣ. ದೂರ ಟ್ರಾವೆಲಿಂಗು, ಟ್ರಾವೆಲಿಂಗ್ ವೀಡಿಯೋಸ್ಗಳು ಕೂಡ ಬರುತ್ತೆ. ನಾವಿಲ್ಲೇ ಲೋಕಲಲ್ಲೇ ಇರೋದ್ರಿಂದ ಸ್ವಲ್ಪ ಆಚೆ ಈಚೆ ಆಗುತ್ತೆ ವೀಡಿಯೋಸ್ಗಳು. ಇದು ನೋಡಿ ಫುಲ್ಲು ಸದೆ ಬೆಳ್ಕೊಂಬಿಟ್ಟಿದೆ. ಸೊ ಇದನ್ನು ಈಗ ಸವರಿ ಕ್ಲೀನ್ ಮಾಡಬೇಕು. 2 ಐಟಮ್ ಇಟ್ಕೊಂಡಿದ್ದೀನಿ ಕೈಯಲ್ಲಿ, ಶುರು ಮಾಡಬೇಕೀಗ. ಓಕೆ, ಮತ್ತೆ ಸಿಗ್ತೀನಿ. ಸೊ ಕೆಲಸ ಮಾಡೋಕ್ಕಿದೆ, ಕೆಲಸ ಮುಗಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅಷ್ಟೆ.